ಇದು ಒಳ್ಳೆ ಸಿಕ್ಕಿರೋ ಚಾನ್ಸ್ ನನಗೆ. ಈ ಋತು ಹಾಕೋಣ ಈ ತನ್ವಿನ ನನ್ನ ತಮ್ಮನಿಗೆ ಕೊಡು ಅನ್ಬೇಕು. ನನ್ನ ತಮ್ಮ ಹೆಂಗಾದ್ರೂ ಮಾಡಿ ಮದುವೆ ಆದರೆ ಈ ಮನೆ ಎಳಿನಾಕಿ ಇಲ್ಲೇ ಉಳ್ಕೋಬೋದು. ಪಾಪ ಅವನಿಗೆ ಅಲ್ಲಿ ಕಷ್ಟ. ಮದುವೆನೇ ಆಗಿಲ್ಲ, ಇಷ್ಟು ದಿನ ಆಗೈತೆ ಮದುವೆನೇ ಆಗಿಲ್ಲ. ಅದಕ್ಕೆ ಅಕ್ಕ ನನ್ನ ತಮ್ಮ ನೋಡೋಕೆ ಚೆನ್ನಾಗಿಲ್ಲದೆ ಇರ್ಬೋದು. ಒಟ್ಟಿನಲ್ಲಿ ಅವನು ಒಂಥರ ಬಾಡಿ ಎಲ್ಲ ಚೆನ್ನಾಗೈತೆ, ಫೇಸ್ ಒಂದು ಸ್ವಲ್ಪ ಇದಾಗೈತೆ ಅಷ್ಟೇನೆ. ಒಳ್ಳೆಯವನ್ ಕಣಕ್ಕ, ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತೀನಿ. ನನ್ನ ತಮ್ಮನಿಗೆ ಕೇಳ್ತೀನಿ ಸುಮ್ಮನೆ, ಯಾಕಂದರೆ ಕೊಡ್ತಾರೆ ಇವಾಗ ಹಿಂಗೆಲ್ಲ ಆಗೈತಲ್ಲ. ಇವ್ರು ಬೇರೆ ಮಾಡ್ಕೊಂಬಲ್ಲ ಅಂದ್ರಲ್ಲ, ಅದಕ್ಕೆ ಕೊಡ್ತಾರೆ. ನನ್ನ ತಮ್ಮ ಕೇಳಿ ನನ್ನ ತಮ್ಮಂಗೆ ಮದುವೆ ಮಾಡ್ಕೊಂತೀನಿ. ತನ್ವಿ ಚೆನ್ನಾಗಿದ್ದಾಳೆ, ಹೆಂಗೋನು ಇಬ್ರು ಹೆಣ್ಮಕ್ಳು, ಆಸ್ತಿ ಎಲ್ಲ ಸಿಗುತ್ತೆ. ಇವ್ರು ಎಲ್ಲ ಸೈಟ್ ಗೀಟ್ ಎಲ್ಲ ಮಸ್ತ ಮಾಡೋರಂತೆ, ಒಡವೆ ಎಲ್ಲನ ಎಲ್ಲ ನನ್ನ ತಮ್ಮನಿಗೆ ಸಿಗುತ್ತೆ. ಹೆಂಗೋ ಅತ್ತಗೆ ಮದುವೆ ಮಾಡ್ಕೊಂಬೋದು ಒಳ್ಳೇದು. ನನ್ನ ತಮ್ಮ ಕೊಡು ಅಂತೇಳಿ ಹೇಳ್ತೀನಕ್ಕ. ಅವ್ರ ಮ್ಯಾಗಳು ಸಿಟ್ಟಿಗೆ ಸುಮ್ಮನೆ ಕೊಡಕ್ಕ. ನನ್ನ ತಮ್ಮ ಚೆನ್ನಾಗಿ ನೋಡ್ಕೊಂತಾನೆ, ನನ್ನ ತಮ್ಮ ಒಳ್ಳೆಯವನು ಅಂತ ಹೇಳಿ ಸ್ವಲ್ಪ ಅದು ಇದು ಹೇಳಿ ಏನಾದರೂ ಮಾಡಿ ಒಪ್ಸಿ ನನ್ನ ತಮ್ಮನಿಗೆ ಮದುವೆ ಮಾಡ್ಕೋಬೇಕು ಈ ತನ್ವಿನ. ಅದೇ ಎಲ್ಗೆ ಹೋಗ್ತಾ ಇದೆಯಾ? ಎಲ್ಗೂ ಇಲ್ಲ, ಈಗ ಹಿಂಗೆ ಸುಮ್ಮನೆ ಹಿಂಗೆ ಓಡಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೆ. ಮತ್ತೆ ನಿಮ್ಮಪ್ಪ ಎಲ್ಗೋತು ನೋಡಿದೆ? ಎಲ್ಲೋ ಫ್ರೆಂಡ್ ಮನೆಗೆ ಬೆಂಗ್ಳೂರಿಗೆ ಹೋಗೈತಂತೆ, ಬರುತ್ತಂತೆ. ಇನ್ನೊಂದು ವಾರ ಬರಲ್ಲ ಅಂತೇಳಿ ಹೇಳ್ತಿತ್ತು. ನಾನು ಫೋನ್ ಮಾಡಿದ್ದೆ ಬಾರಪ್ಪ ಅಂತ, ಅದಕ್ಕೆ ಇನ್ನೊಂದು ವಾರ ಬರಲ್ಲ ಅಂತ ಕಾಣತ್ತೆ. ಹೌದೇನು? ಮತ್ತು ಬಿಡು, ಒಂದು ಸ್ವಲ್ಪ ದಿನ ಸಿಟ್ಟು ಕಡಿಮೆ ಆಗೋವ್ರಿಗೂ ಬೋತೈತೆ. ಬೆಂಗ್ಳೂರಿಗೆ ಹೋಗೈತೆ ಅಂದರೆ ಬರುತ್ತೆ ಹೇಳು. ಇನ್ನು ಎಷ್ಟು ದಿನ ಇದ್ದಾತು? ಒಂದು ವಾರ ಇದ್ದು ಬೋತೈತೆ. ಸರಿ ಆಯ್ತು, ನಾನು ಮಂತಕ್ಕೆ ಹೋಗ್ತೀನಿ, ಸ್ವಲ್ಪ ಕೆಲಸ ಐತಲ್ಲಿ. ನೀನು ಎಲ್ಲಿಗೆ ಹೋಗ್ತೀಯ? ಈಗ ಇಲ್ಲೆಲ್ಲ ಹೋಗ್ಬೋತೀನಿ, ಇಲ್ಲೆಲ್ಲ ಸುಮ್ಮನೆ ಹಿಂಗೆ ಓಡಾಡ್ಕೊಂಬೋತೀನಿ. ಆಯ್ತೈತೆ, ಓಡಾಡ್ಕೊಂಬ. ನಾನು ಅಲ್ಲಿ ಓಡಾಡ್ಕೊಂಬಂದೆ. ಅಲ್ಲಿ ನಾನೇನೋ ಸ್ವಲ್ಪ ಬರ್ಕೊಂಬದೈತೆ, ಅದೇನೋ ಸ್ವಲ್ಪ ಬರೀಬೇಕು. ನಾನೇನೋ ಬರೀತಾ ಇದ್ದೀನಿ, ಕಾದಂಬರಿ ಕತೆ ಆ ಥರ ಎಲ್ಲ ನಾನು ಬರೀತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಕೆಲಸ ಆಯ್ತು, ಬರ್ತೀನಿ ತಡಿ. ನನಗೆ ಇವಾಗ ಕತೆ ಕಾದಂಬರಿ ಈ ರೀತಿ ಎಲ್ಲ ಬರೆಯೋದಕ್ಕೆ ತುಂಬ ಇಷ್ಟ. ನಾನೇ ಓನಾಗಿ ಕತೆ ಎಲ್ಲ ಬರೀತಾ ಇದ್ದೀನಿ. ಈ ಥರ ನಾನು ಪ್ರಯತ್ನ ಮಾಡೋಣ ಅಂತೇಳಿ ಕತೆಗಳನ್ನೆಲ್ಲ ಬರೀತಾ ಇದ್ದೀನಿ ಸ್ವಂತವಾಗಿ. ಋತು ಅಕ್ಕ ಇಲ್ಲೇ ಐತೆ. ಋತು ಅಕ್ಕ, ಋತು ಅಕ್ಕ ಹೋದ್ಲ ಇವಳು. ಮತ್ತು ಇವಳು ನಮ್ಮ ಅತ್ತೆ ಯಾಕಪ್ಪ ಅವ್ರನ್ನ ಮಾತಾಡಿಸ್ತೈತೆ ಅಂತೇಳಿ ಇವಳು ಮುಂಚ್ಕೊಬಿಡ್ತಾಳೆ ಮತ್ತೆ. ಆಮೇಲೆ ಯಾಕೆ ಬೇಕು? ನನ್ನ ತಮ್ಮ ಕೊಡೋದಾದ್ರೆ ಏನು ಅಂಬಲ್ಲ, ಸುಮ್ಮನಾಗ್ತಾರೆ. ಬಿಡ ಅವ್ರವ್ರು ಹೆಂಗಾನ ಮಾಡ್ಕೊಂಬ್ಲಿ ಅಂತೇಳಿ ಸುಮ್ಮನಾಗ್ತಾರೆ. ಇವ್ರಿಗಂತೂ ಇಷ್ಟ ಇಲ್ಲ, ಇವರು ಹಿಂಗೆಲ್ಲ ಹಿಂಗೆ ಮಾಡಿರೋದಕ್ಕೆ ಅವ್ರಿಗಂತೂ ಇಷ್ಟ ಇಲ್ಲ ಮದುವೆ ಮಾಡ್ಕೊಂಬಕ್ಕೆ. ಏನೇ ಕರಿಯಮ್ಮ? ನಾನು ಎಲ್ಲಿ ಓದ್ತದ್ದು ಋತು ಅಕ್ಕ ಎಲ್ಗೋ ಹೋಗ್ತೈತೆ ಅಂತ ಅಂದ್ಕೊಂಡೆ. ಯಾಕಕ್ಕ ಇಲ್ಲಿ ಕೂತ್ಕೊಂಡಿದ್ಯಾ? ಯಾಕಿಲ್ಲ, ಇಲ್ಲಿ ಸುಮ್ಮನೆ ಕಟ್ಟೆ ಮೇಲೆ ಕೂತ್ಕೊಂಡೆ, ತಣ್ಣಗಿತ್ತ. ಅದಕ್ಕೆ ಹಿಂಗೆ ಬಂದ್ರೆ ಹಿಂಗೊಂದು ಸ್ವಲ್ಪ ತಿಲ್ಲಿ ಕೂತ್ಕೊಂಡು ಹೋಗ್ತೀನಿ. ಹೌದೇ, ನಾನು ಎಲ್ಗನೋ ಹೋಗ್ತೈತೇನೋ ಅಂತ ನಾನು ಅಂದ್ಕೊಂಡೆ. ಅಮೃತಮ್ಮ ಏನೋ ಮಾತಾಡ್ತಾ ಇದೀಯಾ? ಏನಿಲ್ಲ ಸತ್ಯಜ್ಜಿ, ಇಲ್ಲೇ ಸುಮ್ಮನೆ ಕೂತ್ಕೊಂಡಿದ್ದಿ. ಏನು ಮಾತಾಡ್ತಿರ್ಲಿಲ್ಲ, ಏಳು ಕರಿಯಮ್ಮ ಮಾತಾಡ್ಸಿದ್ಲು, ಮಾತಾಡ್ತಿದ್ದೆ. ಏನು ಮಾಡೋದು, ಹೇಳತ್ತಿ ಮದುವೆ ಆಗದು ಇವತ್ತು ಮೊದ್ಲಿಂಗ್ರು, ನಾಳೆಗೆ ಮುಹೂರ್ತ ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಹಿಂಗೆಲ್ಲ ಒಟ್ಟು ಕ್ಯಾನ್ಸಲ್ ಆತಲ್ಲ, ಅದಕ್ಕೆ ಹೋಗ ಮತ್ತೆ ಏನೇನ ಕಣಮ್ಮ. ಆಗೋವರೆಗೂ ಮದುವೆಗಳು ನೆಚ್ಕಿರಲ್ಲ, ಕೊಳ್ಳ ತಾಳಿ ಬೀಳೋವರೆಗೂ ಯಾವ ಮದುವೆಗಳನ್ನು ನೆಚ್ಕಿರಲ್ಲ. ಯಾವಾಗೇನಮ್ಮಂಗೆ ಆಗ್ತಿರುತ್ತೆ. ಯಾಕ ಮತ್ತೆ ನೀನು ಸುಮ್ಮನೆ ನಿನ್ನ ಮಗಳನ್ನ ನನ್ನ ತಮ್ಮನಿಗೆ ಕೊಡು. ನನ್ನ ತಮ್ಮ ಚೆನ್ನಾಗಿ ನೋಡ್ಕೊಂತಾನೆ, ಭಾಳ ಒಳ್ಳೆ ಒಬ್ಬನೇ ಮಗ. ನಮ್ಮ ಅಮ್ಮನೂ ಚೆನ್ನಾಗಿ ನೋಡ್ಕೊಂಬತ್ತೆ. ಅದಕ್ಕೆ ಕೊಡು, ನನ್ನ ತಮ್ಮನಿಗೆ ಮದುವೆ ಮಾಡ್ಕೊಂತೀವಿ ನಿನ್ನ ಮಗಳನ್ನ ತನ್ವಿನ. ನಾನು ಅಲ್ಲೇ ಕೇಳೋಣ ಅನ್ಕೊಂಡು ಅವ್ರಿದ್ರೆ ಕೇಳಿರೋ ಅವರು ಸಿಟ್ಟು ಮಾಡ್ಕೊಂತಾರೆ ಅಂತ ಸುಮ್ಮನೆ. ಕೊಡು, ನನ್ನ ತಮ್ಮನಿಗೆ ಚೆನ್ನಾಗಿ ನೋಡ್ಕೊಂತಾನೆ. ಬೇಡತ್ತೆ ಅದನ್ನು ಒಳ್ಳೆ ಮನೆಗೆ ಸೇರಿಸಿರತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡಿ ಕರಿಯಮ್ಮ ಏನೋ ಕೇಳ್ತಾ ಇದ್ದಾಳೆ ಅವ್ರ ತಮ್ಮಗೆ, ಏನು ಕೆಲಸ ಮಾಡ್ತಾನೆ ಏನೋ ನೋಡಿ ಮಾಡಿ ಕೊಟ್ಟು ಮಾಡಮ್ಮತ್ತ. ನೀವು ಮಾಡೋಕ್ಕಾಗುತ್ತೆ, ನೀವೊಂದಲ್ಲ ಒಂದಾಗ ಆಗುತ್ತತ್ತ, ಏನು ಮಾಡೋಕ್ಕಾಗಲ್ಲ. ಅದನ್ನೇ ಯೋಚನೆ ಮಾಡಬಾರ್ದು. ಅಲ್ಲ ಆಗುತ್ತೆ ಸರಿ, ನನ್ನ ಮಕ್ಳೇನು ಹಂಗೆ ಉಳ್ಕೊಂಬಲ್ಲ. ಸರಿ ಆಯ್ತು ಕರಿಯಮ್ಮ, ನೋಡೋಣ ಹೇಳು. ಈಗ ನಿನ್ನ ತಮ್ಮ ಏನು ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ? ಕೊಡೋಣ ತೀರಾನ. ಅವನು ಚೆನ್ನಾಗಿ ದುಡಿತಾನೆ, ಕಂಪ್ನಿಗೆ ಹೋಗ್ತಾನೆ. ಅಲ್ಲಿ ಕಂಪ್ನಿಯಿಂದ ಕೆಲಸ ಮುಗಿತಿದ್ದಂಗೆ ಬಂದು ಇಲ್ಲೆಲ್ಲ ಏನೇನೋ ಒಟ್ಟಿನಲ್ಲಿ ಬಿಸ್ನೆಸ್ ಮಾಡ್ತಾನೆ ನನ್ನ ತಮ್ಮ. ಏನೇನೋ ಮಾಡ್ತಾನೆ, ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಏನಲ್ಲ ಅಂದ್ರೆ ತಿಂಗಳಿಗೆ 1 ಲಕ್ಷ 1.5 ಲಕ್ಷ ಸಂಬಳ ದುಡಿತಾನೆ. ಪರವಾಗಿಲ್ಲ. ತಲೆ ಚೆನ್ನಾಗೈತಕ್ಕ ಅವನಿಗೆ, ಋತು ಅಕ್ಕ ನನ್ನ ತಮ್ಮನಿಗೆ ಚೆನ್ನಾಗಿ ದುಡಿತಾನೆ. ನಿಜವಾಗ್ಲಿ ಯಾವ್ದಾಗನಾಗಲಿ ಚೆನ್ನಾಗಿ ದುಡಿತಾನೆ. ಅವನಿಗೆ ಬುದ್ಧಿ ಚೆನ್ನಾಗೈತೆ, ಟೈಮ್ ವೇಸ್ಟ್ ಮಾಡಲ್ಲ, ಏನಿಲ್ಲ. ಅಯ್ಯೋ ಒಂದು ಬೇರೆ ರೀತಿ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳಿಲ್ಲ, ಏನಿಲ್ಲ. ನನ್ನ ತಮ್ಮ ಅಷ್ಟು ಒಳ್ಳೆಯವನು. ಶ್ರೀರಾಮಚಂದ್ರನ್ ಅಂತಾನು. ಸರಿ ಆಯ್ತು ಹೇಳಮ್ಮ, ನಮ್ಮ ಅಪ್ಪ ಅಂತಾಗೆ ಮಾತಾಡ್ತೀನಿ. ನಮ್ಮ ಅಪ್ಪ ಅಂತ ಮಾತಾಡಿ ನಮ್ಮ ಅಯ್ಯಪ್ಪಗೂ ಹೇಳ್ತೀನಿ. ನಮ್ಮ ಅಮ್ಮಗೂ ಎಲ್ಲರ ಹತ್ರ ಮಾತಾಡಿ ನೋಡಿ ಮಾಡಿ ಕೊಡೋಣ ಹೇಳು, ನೋಡೋಣ ಕೇಳ್ತೀನಿ. ನಮ್ಮ ಮನೆಗೆ ನಂಬ್ತಾರೆ, ಕೊಟ್ಟು ಮದುವೆ ಮಾಡತ್ತ. ಹೆಂಗ ನಾವು ಒಳ್ಳೇದು ಮಾಡೋಣ, ಒಳ್ಳೇದು ಆಗ್ಬೇಕಲ್ಲ ಯಾರಿಗೆ ಆಗ್ಲಿಲ್ಲ. ನಿಮ್ಗೂ ಒಳ್ಳೇದಾಗಬೇಕು, ನಮ್ಗೂ ಒಳ್ಳೇದಾಗಬೇಕು. ಅಜ್ಜಿ ನನ್ನ ತಮ್ಮ ಒಬ್ಬನೇ ಮಗ, ಚೆನ್ನಾಗಿ ದುಡಿತಾನೆ, ಭಾಳ ಚೆನ್ನಾಗಿ ದುಡಿತಾನೆ. ಎಷ್ಟು ಯಾತನ ಮನೆಗೆ ತರೋದಾಗಲಿ ಯಾತನ ಆಗಲಿ ಎಷ್ಟು ಚೆನ್ನಾಗಿ ದುಡಿತಾನೆ ಗೊತ್ತೇ.
ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂತಾನೆ. ನನಗಾಗಲಿ ಹೆಣ್ಮಗಳು ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಗೊತ್ತೇ. ಬಂದು ಸತಿಗೆಲ್ಲ 500,000 ದುಡ್ಡು ಕೊಟ್ಟು ಹೋಗ್ತಾನೆ. ನನ್ನ ತಮ್ಮ ಬೋಲ್ವಳ್ಳೆ, ಅದಕ್ಕೆ ನನ್ನ ತಮ್ಮ ಕೊಡು ಅಂತ ಹೇಳ್ತಾ ಇದ್ದೀನಿ. ಅವ್ರು ಕೊಡ್ತಾರೆ ತಗ, ಕೇಳಿ ಹೇಳಿ ಅನ್ನ ಕೊಡ್ತಾರೆ, ಕೊಟ್ಟು ಮಾಡ್ತಾರೆ. ಇನ್ನೇನು ಇಕ್ಕಾಮಲ್ಲ ಕೊಡ್ತಾರೆ ಹೇಳಮ್ಮ. ಏನೋ ಸವಿತಕ್ಕ ಇವಾಗ ಇವ್ರ ಮನೆಯಾಗ ಐತಿ, ಸ್ವಂತಪ್ಪರ ಮನೆಯಾಗೆ ಇಬ್ಬರು ಮಕ್ಳು, ಇಬ್ಬರು ಸೊಸೆರು ನೋಡ್ಕೊಂಬಲ್ಲ ಅಂದ್ರೆ ಆಪ್ರೇಷನ್ ಆಗಿತ್ತು. ಯಾರೋ ಕರ್ಕೊಂಡೋಗಿ ಊರಾಗೆ ಆಪ್ರೇಷನ್ ಮಾಡಿಸ್ಕೊಂಬಂದು ಕರ್ಕೊಂಬಂದು ಬಿಟ್ಟವ್ರೆ. ಇವಾಗ ಅವರೇ ನೋಡ್ಕೊಂತಾರೆ, ಇನ್ನೇನು ಮಾಡ್ತಾರೆ. ಅವಳು ಚೆನ್ನಾಗಾಗಳು ಇವಾಗ ಮನೆಗಳದೆಲ್ಲ ಮಾಡ್ತಾಳೆ. ಇವ್ರ ಅಂಗಡಿ ತಾನು ನೋಡ್ಕೊಂತಾರೆ. ಈಗ ಬಿದ್ಕೊಂಡೆ ತಾವು ಸಂಪದಿತದೆ. ಹೌದೇನು? ಅಷ್ಟೊಂದು ಜಂಬ ಪಡ್ತಿತ್ತ ಅಮ್ಮ. ಹೆಂಗೋ ಇವಾಗ ಚೆನ್ನಾಗೈತೆ ಹೇಳು, ಚೆನ್ನಾಗಿರ್ಲಿ ಬಿಡು. ಈಗ ಆಪ್ರೇಷನ್ ಆಗಬೇಕಾಗಿತ್ತು, ಇವ್ರು ನೋಡ್ಕೊಂಬಲಿಲ್ಲ. ನಮ್ಮ ರಾಣಿನೂ ಇವರು ನೋಡ್ಕೊಂಬಲ್ಲ ಅಂದರು. ಅದಕ್ಕೇನೆ ಅವರೇ ನೋಡ್ಕೊಂಬ್ತಾ ಇದ್ದಾರೆ ಇವಾಗ. ಇನ್ನೇನು ಮಾಡೋದು ಅಂತೇಳಿ ತಮ್ಮನ ಹೆಂಡ್ತಿ ಅಂತೇಳಿ ಅವರೇ ನೋಡ್ಕೊಂಬ್ತಾರೆ. ಏನಾಗ್ಬಿಟ್ರಿ ಇನ್ಯಾರು ಬಿಡ ಅಂತೇಳಿ ಅವಳೇ ನೋಡ್ಕೊಂಡ್ಳು. ನಮ್ಮ ದೀಪ ಮೆಂತಾಳನಾಗಲಿ ಇವತ್ತು ನೋಡ್ಕೊಂಡ್ಳು. ನೋಡ್ಕೊಂತಾಳೆ ಹೇಳಿ ದೀಪು, ಒಳ್ಳೆಯವಳು ನೋಡ್ಕೊಂತಾಳೆ. ಅವಳಿಗೆ ಬುದ್ಧಿ ಚೆನ್ನಾಗೈತೆ ದೀಪುಗೆ. ನಾಲ್ಕು ದುಡಿತಾನ ಅಜ್ಜಿ, ನನ್ನ ತಮ್ಮ ಏನು ಮಾಡ್ತೀವಿ, ಎಣ್ಣೆ ಸಿಗ್ತಾ ಇಲ್ಲ, ಒಳ್ಳೆಯವ್ರಿಗೆ ಹೆಣ್ಣು ಸಿಗಲ್ಲ ಅಂತಾರಲ್ಲ, ಹಂಗೆ ಹೆಣ್ಣು ಸಿಗ್ತಾ ಇಲ್ಲ. ಅದಕ್ಕೆ ನಾನು ಋತು ಹಾಕೋ, ನನ್ನ ತಮ್ಮನಿಗೆ ಕೊಡು ಋತು ಹಾಕ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರನ್ನೂ ಕೇಳಕ್ಕೆ ಹೋಗಿತ್ತು ನಮ್ಮ ಕವಿನಕ್ಕರ್ನ. ಅವ್ರು ನೋಟು ಅವ್ರ ಮದುವೆ ಮಾಡ್ಕೊಂಬಲ್ಲ ಹಂಗೆ ಹಿಂಗೆ ಅಂದರು. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಋತು ಅಕ್ಕ ಏನೋ ಕೈ ಹಿಡಿದು ನನ್ನ ತಮ್ಮನ್ನ ನೀನು ಇವತ್ತು ನೋಡ್ಕೋಬೇಕಾಗುತ್ತೆ. ಅವ್ನು ಬೇಕಾದ್ರೆ ಮನೆ ಎಳಿನಾಗ ಬೇಕಾದ್ರೆ ಅಲ್ಲೇ ಇರ್ತಾನೆ. ನೋಡ್ಕೊಂಡು ನಿಮ್ಮನ್ನಂತೂ ಭಾಳ ಚೆನ್ನಾಗಿ ನೋಡ್ಕೊಂತಾನೆ. ದಿನಕ್ಕೂ ಭಾಳ ಚೆನ್ನಾಗಿ ನೋಡ್ಕೊಂತಾನೆ ಕಣಕ್ಕ. ಅವನಂತೂ ಅವನು ಎಷ್ಟು ಕೆಲಸ ಮಾಡೋದ್ರಲ್ಲಿ ಇದು ಅಂದರೆ ಅಷ್ಟು ನೋಡ್ಕೊಂತಾನೆ. ನಿಮಗೂ ಗಂಡು ಮಕ್ಳು ಇಲ್ವಲ್ಲ. ಅವನು ಈಗ ನಮ್ಮಮ್ಮಯ್ಯ ಅದು ಹಿಂಗೋ ಇರುತ್ತೆ. ನಮ್ಮ ಅಮ್ಮನೇನು ಅವ್ನಿಗೇನೇನು ಲೆಕ್ಕಿಲ್ಲ. ನಾನಾದ್ರೂ ತೀರ ಕರ್ಕೊಂಡೋಗಿ ನೋಡ್ಕೊಂತೀನಿ ನಮ್ಮ ಅಮ್ಮನೇನು. ಇವಾಗ ಹೆಂಗನ ನೀವು ದೊಡ್ಡ ಮನ್ಸು ಮಾಡಿ ಕೊಟ್ಟು ನನ್ನ ತಮ್ಮನ ಕೈ ಹಿಡಿದ್ರೆ ಹೇಳಕ್ಕ ನೀರಾವರೆಗೂ ನೆನೆಸ್ಕೊಂತೀನಿ ಋತು ಅಕ್ಕ ನಿನ್ನಂತೂ. ನಿಜವಾಗ್ಲೂ ನಾನು ನಿನ್ನ ಎಷ್ಟು ನೆನೆಸ್ಕೊಂತೀನೋ ಗೊತ್ತಿಲ್ಲ, ಭಾಳ ನೆನೆಸ್ಕೊಂತೀನಿ ಋತು ಅಕ್ಕ. ಅದು ಹಿಂಗೆ ನಾನು ನನಗೆ ಈ ರೀತಿ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಅದೇನು ಋಣಾನು ಬಂದ ಅಂತಾರಲ್ಲ, ಹಿಂಗೆ ಏನೋ ಕೊಡ್ಬೋದಾ ಕೇಳೋಣ ಅಂತ ನಾನು ಅದಕ್ಕೆ ಕೇಳೋಣ ಅಂತ ಬಂದಿದ್ದು. ಕೇಳೋಣ ಅತ್ತಗೆ ಕೇಳಿದ್ರೆ ಆತ ನನ್ನ ತಮ್ಮ ಕೊಡುತ್ತೆ, ಕೈ ಹಿಡಿತೈತೆ ಋತು ಅಕ್ಕ ಅಂತೇಳಿ ಅದಕ್ಕೆ ಬಂದಿದ್ದು ನಾನು. ಸರಿ ಆಯ್ತು ಹೇಳಿ, ನಮ್ಮ ಅಯ್ಯಪ್ಪನ ಕೇಳ್ತೀನಿ. ನಮ್ಮ ಅಯ್ಯಪ್ಪನ ಕೇಳ್ಬಿಟ್ಟು ನಾನು ಹೇಳ್ತೀನಿ. ಅಯ್ಯಪ್ಪನ ಈಗಳಪ್ಪ ಹಿಂಗೆ ಐತಂತೆ ಕೊಟ್ಟು ಮಾಡೋಣ ಅಂತೇಳಿ ಎಲ್ಲ ಕೇಳ್ತೀನಿ. ನಮ್ಮ ಅಪ್ಪ ಇನ್ನೂ ನಮ್ಮ ಅಯ್ಯಪ್ಪನು ಎಲ್ಲರನ್ನೂ ಕೇಳ್ತೀನಿ. ನಮ್ಮಮ್ಮ ಇನ್ನೂ ಎಲ್ಲರನ್ನೂ ಕೇಳ್ಬೇಕಲ್ಲಮ್ಮ ಮನೆಯಾಗ ದೊಡ್ಡವ್ರನ್ನ. ನಿನ್ನ ತಮ್ಮನ ಕರ್ಸು ಒಂದ್ಸತಿ ನೋಡಿ ಏನು ಎತ್ತಂತ ಮಾತಾಡಿ ತೀರ ನಮಗೂ ನಿಮಗೂ ಏನೋ ಋಣ ಸಂಬಂಧ ಅನ್ನೋದು ಬಂದರೆ ಕೇಳು. ನೆನ್ಪಿರಬೇಕಾ ಏನು ಎಲ್ಲನ ಅದೆಲ್ಲನ ಸಂಬಂಧದಾಗೆಲ್ಲ ಕೇಳಿ ಅದೆಲ್ಲ ಏನು ತೀರ್ಮಾನ ಮಾಡ್ಕೊಬೇಕಾಗುತ್ತೆ. ಏನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಸರಿ ಆಯ್ತಕ್ಕ, ಕೇಳಿ ಕೊಟ್ಟು ಮಾಡಿರಿ, ಚೆನ್ನಾಗಿರ್ತಾಳೆ. ನಾನು ಚೆನ್ನಾಗಿ ನೋಡ್ಕೊಂತೀನಿ. ನಾನು ಒಬ್ಳೇನೆ, ಅವನು ಒಬ್ಬನೇ, ಅದಕ್ಕೆ ಕೊಟ್ಟು ಮಾಡ್ರಿ ಅಂತ. ಋಣ ಸಂಬಂಧ ಇದ್ದರೆ ಎಲ್ಲಿಂದ ಎಲ್ಲಿಗೆ ಹೆಂಗೆ ಹೇಳ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಋಣಾನು ಬಂದ ಅದು ಸಂಬಂಧ ಇರಬೇಕು ಎಲ್ಲನ. ಅದಕ್ಕೆ ಅದೃಷ್ಟ ಬೇಕು, ಅವಕ್ಕೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಅವೆರಡು ಹುಡುಗರ್ಗು ನಮ್ಮ ಹುಡುಗರು ಮದುವೆ ಆಗೋ ಅಂಥ ಅದೃಷ್ಟ ಇಲ್ಲ. ಅದಕ್ಕೆ ಹಂಗೆ ಮಾಡ್ತಾ ತಗ. ನಮ್ಮ ಹುಡುಗರು ಮದುವೆ ಆಗೋ ಅದೃಷ್ಟ ಇದ್ದಿದ್ರೆ ಅವ್ರು ಯಾಕೆ ಹಂಗೆ ಮಾಡ. ನನ್ನ ತಮ್ಮನಿಗೆ ಋತು ಅಕ್ಕನ ಮಗಳನ್ನ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಇವಾಗೆಲ್ಲ ಹಿಂಗೆ ಐತಲ್ಲ, ಕೊಡ್ತಾರೆ ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇತ್ತು. ಇದೆಲ್ಲ ಹಿಂಗೆಲ್ಲ ಎಡವಟ್ಟುಗಳಾಗಿರೋದ್ರಿಂದನ, ನಮ್ಮ ಕವನಕ್ಕನ ಬಂದು ಕೇಳೋದ್ರಿಂದನ, ಹಿಂಗೆಲ್ಲ ಎಡವಟ್ಟುಗಳಾಗಿರೋದ್ರಿಂದನ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.